2024ರ ಕಾರ್ಕಳದ ಲಕ್ಷದೀಪೋತ್ಸವದ ಪ್ರಥಮ ದಿನದ ಕೆರೆ ದೀಪೋತ್ಸವದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಜೊತೆಯಲ್ಲಿ ಏಕತ್ರರಾಗಿದ್ದೇವೆ. ಇಲ್ಲಿಯ ಒಂದು ಸಂಭ್ರಮವನ್ನು ನೀವೆಲ್ಲರೂ ಕೂಡ ಕಣ್ತುಂಬಿಕೊಳ್ಬಹುದು. ಮಂಗಳೂರಿನಲ್ಲಿ ರಥೋತ್ಸವ ಫೇಮಸ್, ಅದೇ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ಫೇಮಸ್, ಅದೇ ನಮ್ಮ ಕಾರ್ಕಳದಲ್ಲಿ ಕಾರ್ಕಳ ಲಕ್ಷದೀಪೋತ್ಸವ ಅತ್ಯಂತ ಫೇಮಸ್. ಕಾರ್ಕಳದಲ್ಲಿ ನೆಲೆಯೂರಿರುವಂತಹ ಎಲ್ಲರಿಗೂ ಕೂಡ ಇವತ್ತು ಸಡಗರ, ಸಂಭ್ರಮ, ಖುಷಿ. ಅದೇ ರೀತಿ ಒಂದು ಮನೆಯಲ್ಲಿ ಒಂದು ಹಬ್ಬವನ್ನು ನಾವು ಯಾವ ರೀತಿ ಆಚರಿಸ್ತೇವೋ ಅದೇ ರೀತಿ ಊರಿನವರೆಲ್ಲರೂ ಕೂಡ ಜೊತೆಯಲ್ಲಿ ಸೇರಿ ಒಂದು ಚಂದದ ಸೀರೆಗಳನ್ನು ಉಡ್ತಾ, ಬಟ್ಟೆಗಳನ್ನು ತೊಡ್ತಾ, ಆಭರಣವನ್ನು ಧರಿಸ್ತಾ ನಮ್ಮದೇ ಒಂದು ಮನೆಯ ಒಂದು ಫಂಕ್ಷನ್ ಹಾಗೆ ಸಂಭ್ರಮಿಸುವಂತಹ ದಿನ ಕಾರ್ಕಳ ಲಕ್ಷದೀಪೋತ್ಸವದ ಪ್ರಥಮ ದಿನ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಖುಷಿಯಿಂದ ಇದ್ದೇವೆ. ಸೊ ಇವತ್ತು ಕಾರ್ಕಳದ ದೀಪೋತ್ಸವದ ಪ್ರಥಮ ದಿನ ಕೆರೆ ದೀಪ ಅಂತೇಳಿ ಹೇಳಿ ನಮ್ಮ ವೆಂಕಟರಮಣ ದೇವಸ್ಥಾನದ ಮುಂದುಗಡೆ ಇರುವಂತಹ ಒಂದು ಕೆರೆಯ ಆವರಣದಲ್ಲಿ ಈ ಒಂದು ಕೆರೆ ದೀಪ ಉತ್ಸವ ನಡೀತದೆ. 3 ಸ್ತರಗಳಲ್ಲಿ ಈ ಒಂದು ಕೆರೆ ದೀಪ ಉತ್ಸವ ನಡೀತದೆ. ಮೊದಲಿಗೆ ಹೊರಗಿನ ಆವರಣದಲ್ಲಿ, ಮತ್ತು ಮಧ್ಯದ ಆವರಣದಲ್ಲಿ, ತದನಂತರ ಕೆರೆಯಲ್ಲಿ ಈ ಒಂದು ದೇವರ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಜರಗಲಿಕ್ಕಿದೆ. ಇದಕ್ಕೆಲ್ಲದಕ್ಕೆ ಸಾಕ್ಷಿ ಆಗಲಿಕ್ಕೆ ನಾವಿವತ್ತು ಬಂದಿದ್ದೇವೆ. ಸೊ ಇವತ್ತು ಇಲ್ಲಿ ನಮ್ಮ ಸಂಬಂಧಿಕರು, ಅದೇ ರೀತಿ ಸ್ನೇಹಿತರು, ನಮ್ಮ ಊರಿನವರು ಎಲ್ಲರೂ ಕೂಡ ಜೊತೆಯಾಗಿ ಸಿಗ್ತೇವೆ. ನಮಸ್ತೆ, ಹಾಯ್, ಹಲೋ ಅಂತೇಳಿ ಹೇಳ್ತಾ ಒಬ್ಬರನ್ನೊಬ್ಬರು ನೋಡ್ತೇವೆ. ಅವರು ಚಂದ ಸೀರೆಯನ್ನು ಕೊಂಡಾಡ್ತೇವೆ, ಚಂದದ ಮಾತುಗಳನ್ನು ಆಡ್ತೇವೆ. ಅದೇ ರೀತಿ ಎಲ್ಲರೂ ಕೂಡ ಖುಷಿಯಿಂದ ನಾವು ಒಂದು ಸಡಗರ ಸಂಭ್ರಮದಿಂದ ಇರುವಂತಹ ಒಂದು ಹಬ್ಬವೇ ಈ ಒಂದು ಕಾರ್ಕಳ ದೀಪೋತ್ಸವ. ಆಕಾಶದಲ್ಲಿ ರಂಗಿನ ಪಟಾಕಿಗಳ ತೇರು, ಅದೇ ರೀತಿ ಈ ಭೂಮಿಯಲ್ಲಿ ಶ್ರೀನಿವಾಸ ವೆಂಕಟರಮಣನ ಒಂದು ಶೋಭಾಯಮಾನವಾದಂತಹ ಪಲ್ಲಕ್ಕಿ ಯಾತ್ರೆ. ಇದನ್ನು ನೋಡಲಿಕ್ಕೆ ಖಂಡಿತವಾಗಿ 2 ಕಣ್ಣು ಸಾಕಾಗುವುದೇ ಇಲ್ಲ. ತಿರುಪತಿಯ ವೆಂಕಟರಮಣನನ್ನು ಆರಾಧಿಸುವಂಥದ್ದನ್ನು ನಾವೆಲ್ಲರೂ ಕೂಡ ಜಗತ್ತಿನಾದ್ಯಂತ ನೋಡ್ತೇವೆ. ಸೊ ಅದರ ನಂತರ ಪಡುತಿರುಪತಿ ಎಂದೇ ಪ್ರಸಿದ್ಧವಾಗಿರುವಂತಹ ಒಂದು ಸ್ಥಳ ಅಂತೇಳಿ ಹೇಳಿದರೆ, ಒಂದು ಪ್ರದೇಶ ಅಂತೇಳಿ ಹೇಳಿದರೆ, ಕ್ಷೇತ್ರ ಅಂತೇಳಿ ಹೇಳಿದರೆ ಖಂಡಿತವಾಗಿಯೂ ಅದು ನಮ್ಮ ಕಾರ್ಕಳ ಪಡುತಿರುಪತೀಶ ಶ್ರೀನಿವಾಸ ವೆಂಕಟರಮಣ. ಇದನ್ನು ನಾವು ತುಂಬ ಒಂದು ಹೆಮ್ಮೆಯಿಂದ, ಗೌರವದಿಂದ, ಪ್ರೀತಿಯಿಂದ ನಿತ್ಯ ನಿರಂತರ ಎಲ್ಲರ ಬಾಯಲ್ಲಿ ನಾವು ಕೇಳ್ತಾ ಇರ್ತೇವೆ. ಸೊ ಇವತ್ತು ಆ ಪಡುತಿರುಪತೀಶ ಶ್ರೀನಿವಾಸ ವೆಂಕಟರಮಣ ಅತ್ಯಂತ ಒಂದು ಖುಷಿಯಲ್ಲಿರುವಂತಹ ಒಂದು ದಿನವಂತೆ. ಸೊ ಈ 3 ದಿನ ಕೆರೆ ದೀಪ, ಲಕ್ಷದೀಪೋತ್ಸವ, ಅದೇ ರೀತಿ ಅವಭ್ರತ, ಓಕುಳಿ ಅಂತೇಳಿ ಏನು ಹೇಳ್ತೇವೆ, ಈ 3 ದಿನದಲ್ಲಿ ದೇವರು ತುಂಬ ಖುಷಿಯಲ್ಲಿರ್ತಾರಂತೆ. ಎಲ್ಲ ಭಕ್ತಾದಿಗಳ ಮನದಾಸೆಯನ್ನು, ಮನೋಭಿಲಾಷೆಯನ್ನು ನಾವು ಏನೆಲ್ಲ ಕೇಳ್ತೇವ ಆಶೀರ್ವಾದ ಸ್ವರೂಪವಾಗಿ ದೇವರು ಎಲ್ಲವನ್ನ ಕೊಡ್ತಾರಂತೆ. ತಥಾಸ್ತು ಅಂತೇಳಿ ಹೇಳ್ತಾರಂತೆ ಅನ್ನುವಂತಹ ಒಂದು ಮಾತು ಹಿರಿಯರು ಹೇಳ್ತಾರೆ. ಸೊ ಈ ಒಂದು ವಿಚಾರವನ್ನು ನಾವು ಕಣ್ತುಂಬಿಕೊಳ್ಳಲಿಕ್ಕೆ ಇವತ್ತಿಲ್ಲಿ ಬಂದಿದ್ದೇವೆ. ಸೊ ಇಲ್ಲಿ ಜನರು 3 ಸ್ತರದಲ್ಲಿ
ನಿಂತು ಈ ಒಂದು ದೇವರ ದರ್ಶನವನ್ನು ಪಡಿತಾರೆ. ಮೊದಲನೇ ಹೊರಗಿನ ಆವರಣವನ್ನು ವ್ಯಾಪಿಸಿ ಅಲ್ಲಿ ಜನರನ್ನು ನೋಡ್ತಾರೆ. ಅದರ ನಂತರ ಮಧ್ಯದ ಆವರಣ, ಈಗ ನೀವು ನೋಡ್ಬೋದು ದೇವರು ಮೇಲಿನ ಒಂದು ಸುತ್ತು ಹೋಗಿ ಆದಮೇಲೆ ತದನಂತರ ತನ್ನ ಭಕ್ತಾದಿಗಳ ಜೊತೆ ಭಕ್ತಾದಿ ಈ ಒಂದು ಸಾಗರದ ಮಧ್ಯೆ ಜನರ ಮಧ್ಯೆ ಎರಡನೇ ಸುತ್ತನ್ನು ತೆಗಿತಾ ಇದ್ದಾರೆ. ಈ ಒಂದು ಸ್ತರದಲ್ಲಿ 2 ಸುತ್ತು ಬರ್ತದೆ. ಅದರ ನಂತರ 3ನೇ ಸುತ್ತು ಕೆರೆಯಲ್ಲಿ ಈ ಒಂದು ಸುಂದರವಾದಂತಹ ನೀವು ಒಂದು ದೋಣಿಯನ್ನು ಏನು ನೋಡ್ತಿದ್ದೀರ ಆ ದೋಣಿಯಲ್ಲಿ ದೇವರ ಉತ್ಸವ ಸಾಗ್ತದೆ. ಅದರ ನಡುವೆ ಈ ಸಿಡಿ ಮದ್ದುಗಳ ಪ್ರದರ್ಶನ, ಇದನ್ನು ನೋಡಲಿಕ್ಕೆ ಖಂಡಿತವಾಗಿಯೂ 2 ಕಣ್ಣುಗಳು ಸಾಕಾಗುವುದೇ ಇಲ್ಲ. ಸೊ ಅದರ ಮಧ್ಯದಲ್ಲಿ ಈಗಾಗಲೇ ನಿಮಗೆ ಹೇಳಿದೆ, 2ನೇ ಸ್ತರದಲ್ಲಿ ಈಗ ದೇವರ ಒಂದು ಶೋಭಾಯಾತ್ರೆ ನಡೀತಾ ಇದೆ. ಪಲ್ಲಕ್ಕಿಯಲ್ಲಿ ವಿರಾಜಮಾನರಾದಂತಹ ಶ್ರೀದೇವರು ಮೊದಲಿಗೆ ನೇರ ಸುತ್ತು ಬಂದರೆ ಅದರ ನಂತರ ಈ ರೀತಿ ಅಡ್ಡ ಸುತ್ತಿನಲ್ಲಿ ದೇವರು ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಭಾಗವತರು ಭಾಗವತಿಕೆಯನ್ನು ಹೇಳ್ತಾ ಕೀರ್ತನೆ, ಪ್ರಾರ್ಥನೆ, ಭಜನೆಗಳನ್ನು ಹಾಡ್ತಾ ಒಂದು ಜನರ ಮಧ್ಯೆ, ಭಕ್ತಾದಿಗಳ ಮಧ್ಯೆ ಈ ಒಂದು ತೇರು, ಸಂಭ್ರಮದ ಒಂದು ಪಲ್ಲಕ್ಕಿ ತೇರು ಸಾಗ್ತದೆ. ಈ ಒಂದು ಸಂದರ್ಭದಲ್ಲಿ ಊರಿನ ಜನರು, ಪರ ಊರಿನ ಜನರು, ವಿದೇಶದಿಂದ ಎಲ್ಲರೂ ಕೂಡ ಬಂದು ಈ ದೇವರ ಒಂದು ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಬೆಳಗ್ಗೆ ಬೇಗನೆ ಸ್ನಾನವನ್ನು ಮಾಡಿ ಅದರ ನಂತರ ಅವರ ಸಂಧ್ಯಾದಿ ವಂದನೆಗಳನ್ನೆಲ್ಲ ಮುಗಿಸ್ಕೊಂಡು ದೇವರ ಒಂದು ಪಲ್ಲಕ್ಕಿಯನ್ನು ಹೊರಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅನೇಕ ಭಕ್ತಾದಿಗಳು ಕೂಡ ಕ್ಯೂ ಅಲ್ಲಿ ನಿಂತು ಈ ಒಂದು ದೇವರನ್ನು ಹೊತ್ತು ಸಾಗುವಂತಹ ದೃಶ್ಯ ಎಲ್ರಿಗೂ ಕೂಡ ಸಂಭ್ರಮವನ್ನು, ಸಂತೋಷವನ್ನು ತರುವಂಥದ್ದು. ಸೊ ಇದೀಗ 2ನೇ ಸುತ್ತು ಆಗ್ತಾ ಇದೆ. ತದನಂತರ ಇದೀಗ ದೇವರು ಈ ಒಂದು ದೋಣಿಯಲ್ಲಿ ವಿರಾಜಮಾನರಾಗಿದ್ದಾರೆ. ಈ ದೋಣಿಯಲ್ಲಿ ದೇವರು ಸಾಗಿ 3 ಸುತ್ತನ್ನು ಬರಲಿಕ್ಕಿದೆ, ಸಾಗಿ ಹೋಗ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಒಬ್ಬ ಅಂಬಿಗನ ಹಾಗೆ ಎಲ್ಲರೂ ಕೂಡ ಅರ್ಚಕರು ನಾವನ್ನು ಮುನ್ನಡೆಸ್ತಾರೆ. ಅದೇ ರೀತಿ ಚಿಕ್ಕ ಚಿಕ್ಕ ಭಟ್ರ ಮಕ್ಕಳು ಇದರಲ್ಲಿ ಕೂತು ಜಾಗಟೆಯನ್ನು ಹೊಡಿತಾರೆ. ಅದೇ ರೀತಿ ಅರ್ಚಕರು ಒಳಗೆ ಕೂತು ದೇವರ ಒಂದು ಪೂಜೆಯನ್ನು ಮಾಡ್ತಾರೆ. ಈಗೆಲ್ಲ ಒಂದು ದೃಶ್ಯವನ್ನು ಖಂಡಿತವಾಗಿಯೂ ಒಂದು ವಿಡಿಯೋದಲ್ಲಿ ನೋಡುವಕ್ಕಿಂತ ಇಲ್ಲಿ ಬಂದು ಕಣ್ತುಂಬಿಕೊಳ್ಳುವಂಥದ್ದು ಖಂಡಿತವಾಗಿಯೂ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಯಾಕಂತೇಳಿ ಹೇಳಿದರೆ ಇಂತಹ ದೃಶ್ಯ ನಮ್ಮ ಒಂದು ಜೀವಮಾನದಲ್ಲಿ ಕಣ್ತುಂಬಿಕೊಳ್ಳಲೇಬೇಕಾದಂಥ ಒಂದು ದೃಶ್ಯ. ಇದನ್ನು ಖಂಡಿತವಾಗಿಯೂ ಕಾರ್ಕಳದ ಲಕ್ಷದ್ವೀಪೋತ್ಸವದಲ್ಲಿ ತಾವುಗಳು ಬಂದು ಇದರ ಒಂದು ನಮ್ಮ ದೇವರ ಒಂದು ದರ್ಶನವನ್ನು ನೀವು ಪಡಿಬೇಕು. ಸೊ 3 ಸುತ್ತು ಆದಮೇಲೆ ಈ ರೀತಿ ಕಂಬಕ್ಕೆ ಹಗ್ಗವನ್ನು ಕಟ್ಟಿಕೊಂಡು ದೇವರನ್ನು ಈ ಒಂದು ಮುಖ್ಯ ಮಂಟಪದಲ್ಲಿ ಕೂತ್ಕೊಳ್ಳಿಸ್ತಾರೆ. ಅದರ ನಂತರ ಅರ್ಚಕರು ಇಲ್ಲಿ ಆರಾಧಿಸುವಂತಹ ಪ್ರತೀತಿ ಇದೆ. ನಡುವಿನಲ್ಲಿ ಪಟಾಕಿಗಳ ಸಂಭ್ರಮದ ತೇರು, ಜನರಿಗೆ ಆಕಾಶದಲ್ಲಿಯೂ ಸಂಭ್ರಮ, ಅದೇ ರೀತಿ ಭೂಮಿಯಲ್ಲೂ ಸಂಭ್ರಮ. ಸೊ ಇಂತಹ ಒಂದು ಖುಷಿ ನಮಗೆ ಸಿಗುವಂಥದ್ದು ಖಂಡಿತವಾಗಿಯೂ ಕಾರ್ಕಳದ ಲಕ್ಷದೀಪೋತ್ಸವದ ಈ ಒಂದು ಸಂದರ್ಭದಲ್ಲಿ. ಸೊ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ಬೇಗನೆ ಬಂದು ಇಲ್ಲಿ ಕೂತ್ಕೊಳ್ಬೇಕಾಗ್ತದೆ, ಜಾಗವನ್ನು ಹಿಡಿಬೇಕಾಗ್ತದೆ. ಅದು ಕೂಡ ನಾನು ಒಂದು 2 ಗಂಟೆಗಳ ಮೊದಲೇ ಇಲ್ಲಿ ಬಂದಿದ್ದೆ. ಯಾಕಂತೇಳಿ ಹೇಳಿದರೆ ದೇವರನ್ನು ಹತ್ತಿರದಿಂದ ಕಣ್ತುಂಬಿಕೊಳ್ಬೇಕು. ಎಲ್ಲ ಒಂದು ಸಂಭ್ರಮವನ್ನು ಪ್ರತಿಯೊಂದು ದೇವರ ಒಂದು ಪಲ್ಲಕ್ಕಿ ಯಾತ್ರೆಯನ್ನು ನಾವು ನೋಡಬೇಕು, ಅವರನ್ನು ಹತ್ತಿರದಿಂದ ಕಣ್ತುಂಬಿಕೊಳ್ಬೇಕು ಅಂತೇಳಿ ಹೇಳಿ ಆದರೆ ನಾವು ಮೊದಲೇ ಬಂದು ಇಲ್ಲಿ ಜಾಗವನ್ನು ಹಿಡಿಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ಕೂಡ 2 ಗಂಟೆ ಮೊದಲೇ ಬಂದಿದ್ದೆ. ಅದರ ನಂತರ ಈ ಒಂದು ಸಿಡಿಮದ್ದು ಪ್ರದರ್ಶನ, ಬಗೆಯ ನಕ್ಷತ್ರಗಳು ಆಕಾಶದಲ್ಲಿ ಸಿಡಿಯುವಂಥದ್ದು, ಇದನ್ನೆಲ್ಲ ನೋಡಲಿಕ್ಕೆ ಖಂಡಿತವಾಗಿಯೂ ಇಂದಿನ ದಿನ ನೀವು ಇಲ್ಲಿ ಬರಲೇಬೇಕು. ಸಂಬಂಧಿಕರು, ಆಪ್ತರು, ಗೆಳೆಯರು ಅವರ ಎಲ್ಲರ ಜೊತೆಗೂಡಿ ಇಲ್ಲಿ ಸೇರುವಂತಹ ಒಂದು ಖುಷಿ ಇಂದಿನ ದಿನದ್ದು ಎಲ್ಲರದ್ದು ಆಗಿರ್ತದೆ. ಕಾರ್ಕಳದಲ್ಲಿ ಪಡುತಿರುಪತೀಶ
ಎಷ್ಟೊಂದು ಜನರು ಆರಾಧಿಸ್ತಾರೆ, ಗೌರವಿಸ್ತಾರೆ ಅಂತೇಳಿ ಹೇಳಿದರೆ, ಇಲ್ಲಿ ಒಂದು ವಿಶೇಷತೆ ಇದೆ. ಪ್ರತಿ ಒಬ್ಬ ಮನೆಯಲ್ಲಿ ಒಬ್ಬ ಶ್ರೀನಿವಾಸ ಅಥವಾ ಒಬ್ಬ ವೆಂಕಟರಮಣ ಅನ್ನುವಂಥ ಹೆಸರಿನ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾರೆ. ಯಾಕಂತೇಳಿ ಹೇಳಿದರೆ ಅಷ್ಟೊಂದು ಜನರು ಈ ದೇವರನ್ನು ಆರಾಧಿಸ್ತಾರೆ, ಪೂಜಿಸ್ತಾರೆ. ಸೊ ಇಲ್ಲಿ ಹೆಚ್ಚಿನವರ ಹೆಸರು ಶ್ರೀನಿವಾಸ ವೆಂಕಟರಮಣ ಅಂತೇಳಿ ಹೇಳಿ ಇದ್ದೇ ಇರ್ತದೆ. ಅದೇ ರೀತಿ ಈ ಒಂದು ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ನಾವು ಹೆಚ್ಚಿನವರು ಕೂಡ ಒಡವೆಯನ್ನು ಹಾಕಿ ಚಂದದ ಬಟ್ಟೆಗಳನ್ನು ಹಾಕಿ ಸಂಭ್ರಮಿಸ್ತೇವೆ. ಯಾಕಂತೇಳಿ ಹೇಳಿದರೆ ಒಂದು ಮಾತಿದೆ, ಏನಂತೇಳಿ ಹೇಳಿದರೆ ದೇವರ ಕಣ್ಣು ನಮ್ಮ ಮೇಲೆ ಬಿದ್ದರೆ ಇದ್ದದ್ದು ದ್ವಿಗುಣ ಆಗ್ತದೆ ಅಂತೇಳಿ ಹೇಳಿ. ಸೊ ಆದ್ದರಿಂದ ಭಕ್ತಾದಿಗಳೆಲ್ಲ ಇವತ್ತು ಬಂದು ದೇವರೇ ನೋಡು, ನನಗೆ ನೀನು ಎಂತಹ ಒಂದು ಖುಷಿಯನ್ನು ಕೊಟ್ಟಿದ್ದಿ ಅಂತೇಳಿ ಹೇಳಿ ಚಂದದ ಬಟ್ಟೆಗಳನ್ನು ಹಾಕಿ ಹೇಳ್ತಾರಂತೆ. ಅದೇ ರೀತಿ ಆಶೀರ್ವಾದವನ್ನು ಪಡೀತಾರಂತೆ. ಸೊ ಇಂದಿನ ದಿನದ ಈ ಸಂಭ್ರಮದ ತೇರು ಮುಗಿದಿದೆ. ನಾನು ಕೂಡ ಇದರ ನಂತರ ನನ್ನ ಅಮ್ಮನ ಜೊತೆಗೂಡಿ, ಯಾಕಂತೇಳಿ ಹೇಳಿದರೆ ಇದು ಆಗುವಾಗಲೇ ಸುಮಾರು 11 ಗಂಟೆ ಅಷ್ಟಾಯಿತು. ಅದರ ನಂತರ ಚರ್ಬೂರಿ, ಅದೇ ರೀತಿ ಸೋಡಾ ಶರ್ಬತ್ತು, ಸ್ವಲ್ಪ ಕಾಲಿಫ್ಲವರ್ ಬಜೆ ಇದನ್ನೆಲ್ಲ ತಗೊಂಡು ಗಮ್ಮತ್ತಲ್ಲಿ ತಿಂದೆವು. ಸೊ ಇವತ್ತಿನ ದಿನ ಮನಸ್ಸು ತೃಪ್ತಿಯಾಯಿತು, ಅದೇ ರೀತಿ ಹೊಟ್ಟೆಯು ತೃಪ್ತಿಯಾಯಿತು, ಎಲ್ಲವೂ ಸಂತೋಷಮಯವಾಯಿತು. ಸೊ ಮತ್ತೊಮ್ಮೆ ನನ್ನ ಜೊತೆ ಹೇಳಿ, ಶ್ರೀನಿವಾಸ ವೆಂಕಟರಮಣ ಗೋವಿಂದ ಗೋವಿಂದ.